ಸೊ ಸ್ವಲ್ಪ ಫೈನಲ್ಸ್ ಹೋಗ್ಬೇಕು ಅನ್ನೋ ಹಠ ಜಾಸ್ತಿ ಆಗಿದೆ. ಕಪ್ನ ತಂದ್ಮೇಲೆ ಹೆಣ್ಮಕ್ಳು ಆಬ್ವಿಯಸ್ಲಿ ಇದನ್ನ ಒಂದು ಥಾಟ್ ನಾವು ತಂದು ಎಕ್ಸಿಕ್ಯೂಟ್ ಮಾಡಿದಾಗ ಬಂದು ಆಡ್ಬೇಕಂತ ಅನ್ಸತ್ತೆ. ಕಪ್ಪು ಗೆಲ್ತಾರ ನಿಮ್ಮ ಟೀಮ್ ಅವರು, ಅಂದ್ರೆ ನಿಮ್ದೇ ಕ್ಯಾಪ್ಟನ್ಶಿಪ್ ಇರೋದ್ರಿಂದ ಈ ಸಲ ಟ್ರೋಫಿ ನಮ್ದು. ಇಡೀ ಭಾರತೀಯ ಚಿತ್ರರಂಗದಲ್ಲಿ ಯಾವುದೇ ಇಂಡಸ್ಟ್ರಿ ತಗೊಳ್ಳಿ, ಯಾರೂ ಕೂಡ ಹೆಣ್ಮಕ್ಳಿಗೋಸ್ಕರ, ಅದರಲ್ಲೂ ಎಸ್ಪೆಷಲಿ ನಟಿಮಣಿಯರಿಗೋಸ್ಕರ ಒಂದು ಕ್ರಿಕೆಟ್ ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿರಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ನಡೀತಾ ಇದೆ. ಬೆಂಗಳೂರು ಕ್ಯಾಪ್ಟನ್ ಅನುಪಮಾ ಗೌಡ ಮೇಡಮ್ ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮ್ಯಾಮ್, 2 ದಿನಗಳಿಂದ ತುಂಬ ಅಗ್ರೆಸಿವ್ ಆಗಿ ಆಡ್ತಾ ಇದ್ದೀರಾ ಫೀಲ್ಡ್ನಲ್ಲಿ. ಸೊ ಬ್ಯಾಟು ಬಾಲು ಹಿಡ್ಕೊಂಡು ಫಸ್ಟ್ ಟೈಮ್ ಎಂಟ್ರಿ ಕೊಟ್ಟಿರೋದು ಅಂತ ನನ್ಗೆ ಅನಿಸ್ತಾ ಇದೆ. ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಈಗ ಎಕ್ಸೈಟ್ಮೆಂಟ್ಗಿಂತ 4 ಮ್ಯಾಚ್ ವಿನ್ ಆಗಿದ್ದೀವಲ್ಲ, ಸೊ ಸ್ವಲ್ಪ ಫೈನಲ್ಸ್ ಹೋಗ್ಬೇಕು ಅನ್ನೋ ಹಠ ಜಾಸ್ತಿ ಆಗಿದೆ. ಇದನ್ನ ಫೈನಲ್ಸ್ ತರನೇ ಆಡಬೇಕು ಅನ್ನೋ ಕಾನ್ಫಿಡೆನ್ಸ್ ಜಾಸ್ತಿ ಬಂದಿದೆ. ಸೊ ಎಕ್ಸೈಟ್ಮೆಂಟ್ಗಿಂತ ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಮೇಡಮ್, ನಾನು ಬ್ಯಾಕ್ ಎಂಡ್ ಅಲ್ಲಿ ನಿಂತು ನೋಡ್ತಾ ಇದ್ದೆ, ನಿಮ್ಮ ಇಡೀ ಟೀಮ್ನ ಹುರಿದುಂಬಿಸ್ತಾ ಇದ್ರಿ. ಸೊ ಹಂಗೆ ಆಡಬೇಕು, ನಮ್ಮ ಟೀಮ್ ಫುಲ್ ಸ್ಟ್ರಾಂಗ್ ಇದೀವಿ, ಸ್ಟ್ರೆಂತ್ ಆಗಿದೀವಿ ಅಂತ. ಸೊ ನೆಕ್ ಟು ನೆಕ್ ಫೈಟ್ ಕೊಡ್ತಿದ್ದೀರಾ 2 ಟೀಮ್ಗೆ. ಸೊ ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡಿದ್ರಿ? ಸೊ ಏನೆಲ್ಲ ಅಂದ್ರೆ ನಿಮ್ಮ ಟೀಮಲ್ಲಿ ಯಾರು ಬ್ಯಾಟಿಂಗಿಗೆ ಫುಲ್ ಫಿಟ್ ಇದ್ದಾರೆ, ಅದು ಬೌಲರ್ಸ್ ಯಾರು ಅಂತ? ಅನ್ಫಾರ್ಚುನೇಟ್ಲಿ ನಾನು 2 ದಿನದಿಂದ ಮಾಡಿರೋದು, ಬಿಕಾಸ್ ನಾನು 2 ದಿನದ ಹಿಂದೆ ಫೈನಲ್ ಆಗಿದ್ದು ಆಸ್ ಕ್ಯಾಪ್ಟನ್. ಬಟ್ ಅವರೆಲ್ಲರೂ 1 ತಿಂಗಳಿಂದ ಮಾಡ್ಯಾರೆ. ನಾನು ಇವರು ಅವರು ಅಂತ ಹೇಳೋದಕ್ಕಿಂತ ಐ ಥಿಂಕ್ ಕೋಚ್ ಇಡೀ ಟೀಮನ್ನ ಬ್ಯಾಟಿಂಗ್ ಇರ್ಬೋದು, ಫೀಲ್ಡಿಂಗ್ ಇರ್ಬೋದು, ಬೌಲಿಂಗ್ ಇರ್ಬೋದು, ಎಲ್ಲ ರೀತಿಯಲ್ಲೂ ಸ್ಟ್ರಾಂಗ್ ಮಾಡ್ಯಾರೆ. ಇಟ್ಸ್ ನಾಟ್ ದಟ್ ಬರೀ ನಮ್ಮ ಹತ್ರ ಬ್ಯಾಟ್ಸ್ಮನ್ಗಳಿದ್ದಾರೆ, ಬೌಲರ್ಸ್ ಇದ್ದಾರೆ, ಫೀಲ್ಡಿಂಗಲ್ಲಿ ಸಕ್ಕತ್ತಾಗಿದೆ. ಇಲ್ಲ, ವಿರ್ ಆಲ್ ರೌಂಡರ್ಸ್. ಐ ಥಿಂಕ್ ಅದಕ್ಕೇನೆ 4 ಗೆಲ್ಲಕ್ಕೆ ಸಾಧ್ಯ ಆಗಿದ್ದು. ಆ್ಯಂಡ್ ಆಸ್ ಅ ಕ್ಯಾಪ್ಟನ್ ನಾನು ಅವ್ರನ್ನ ಚೇರ್ ಮಾಡಲೇಬೇಕು. ಇಟ್ಸ್ ಮೈ ಡ್ಯೂಟಿ, ರೆಸ್ಪಾನ್ಸಿಬಿಲಿಟಿ. ಅದೇ ಮಾಡ್ತಾ ಇದ್ದೀನಿ, ಬಿಕಾಸ್ ಆಬ್ವಿಯಸ್ಲಿ ಗೆಲ್ಲಬೇಕಲ್ಲ ನಾವು. ಎನರ್ಜಿ ಫ್ಲೋರಲ್ಲಿ ಬೇಕು, ಫೀಲ್ಡಲ್ಲಿ ಬೇಕಂದ್ರೆ ಎನ್ಕರೇಜ್ ಮಾಡಲೇಬೇಕಾಗತ್ತೆ ನಾನು. ಮ್ಯಾಮ್, ನೀವು ಯಾವಾಗಲೂ ಬ್ಯುಸಿ ಇರ್ತೀರಾ, ಸಾಕಷ್ಟು ಕಾರ್ಯಕ್ರಮಗಳನ್ನ ಹೋಸ್ಟ್ ಮಾಡ್ತಿರ್ತೀರಾ. ಅದ್ರ ಮಧ್ಯೆ ಬಿಡುವು ಮಾಡಿಕೊಂಡು ಈ ಥರದ್ದು ಫೀಲ್ಡಿಗೆ ಬರಬೇಕು ಅಂತ ಅನಿಸಿದ್ದು ಯಾಕೆ? ರಿಫ್ರೆಶ್ಮೆಂಟಿಗೆ ಅಥವಾ ಇದೊಂದು ಚಾಲೆಂಜಿಂಗ್ ಅಂತನಾ? ನಾನು ಬ್ಯುಸಿ ಇರ್ತೀನಿ ಅಂತಲ್ಲ, ಬಟ್ ಕ್ರಿಕೆಟ್ ಈಗ ನಮ್ಮ ಹೀರೋಗಳೆಲ್ಲ ಆಡ್ತಾ ಇದ್ರು, KCC ಇರ್ಬೋದು, ಅದೆಲ್ಲ ಆಡುವಾಗ ಹೆಣ್ಮಕ್ಳಿಗೆ ಯಾರಾದ್ರೂ ಹಿಂಗೆ ಮಾಡಬೇಕು ಅನ್ನೋದೊಂದು ಥಾಟ್ ನನಗೂ ಬಂದಿತ್ತು. ಆ್ಯಂಡ್ ಎಸ್ಪೆಷಲಿ ಈ ಸಲ ನಮ್ಮದು ಕಪ್ನ ತಂದ್ಮೇಲೆ ಹೆಣ್ಮಕ್ಳು ಆಬ್ವಿಯಸ್ಲಿ ಇದನ್ನ ಒಂದು ಥಾಟ್ನ ಅವ್ರು ತಂದು ಎಕ್ಸಿಕ್ಯೂಟ್ ಮಾಡಿದಾಗ ಬಂದು ಆಡ್ಬೇಕಂತ ಅನ್ಸತ್ತೆ. ಅದನ್ನೇ ಮಾಡಿರೋದು. ಆ್ಯಂಡ್ ತುಂಬ ಸೀರಿಯಸ್ ಆಗಿ ಪ್ಯಾಷನೇಟ್ ಆಗಿ ತೊಗೊಂಡು ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಆಡ್ತಾ ಇರೋದು. ಅನುಪಮ ಮೇಡಮ್, ಹೆಣ್ಮಕ್ಳು ಅಂದರೆ ಒಂಚೂರು ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಎಲ್ಲರೂ. ಸೊ ಅವ್ರ ಕೈಯಲ್ಲಿ ಏನಾಗುತ್ತೆ ಅಂತ. ಸೊ ಹೆಣ್ಮಕ್ಳಿಗೆ ಮನೆ ಕೆಲಸ ಮಾಡೋದು ಗೊತ್ತು, ಮುಖಕ್ಕೆ ಮೇಕಪ್ ಹಾಕೊಂಡು ಕ್ಯಾಮ್ರಾ ಮುಂದೆ ಫೇಸ್ ಮಾಡೋದು ಗೊತ್ತು, ಸೊ ಮುದ್ದೆ ಮಾಡೋಕ್ಕೂ ಗೊತ್ತು, ಬ್ಯಾಟ್ ಹಿಡಿದ್ರೆ ಫೀಲ್ಡಲ್ಲಿ ಬರೋದಕ್ಕೂ ಗೊತ್ತು. ಏನು ಹೇಳ್ತಾರೆ ಈ ಥರ ಅಂಡರ್ ಎಸ್ಟಿಮೇಟ್ ಮಾಡುವಂಥ ಕೆಲವರಿಗೆ? ಇನ್ನೂ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಹೆಣ್ಮಕ್ಳನ್ನ, ನನಗೆ ಗೊತ್ತಿಲ್ಲ. ಅಂಡರ್ ಎಸ್ಟಿಮೇಟ್ ಮಾಡುವಂಥ ಫೂಲ್ಸ್ ಅವ್ರಿಗಿಂತ ಬೇರೆ ಯಾರಿಲ್ಲ. ಅಡುಗೆ ಮಾಡೋಕ್ಕೆ ಮಾತ್ರ ಅಲ್ಲ ಹೆಣ್ಮಕ್ಳಿರೋದು. ಐ ಥಿಂಕ್ ಎಲ್ಲದಕ್ಕೂ ಹೆಣ್ಮಕ್ಳು ಇದ್ದಾರೆ, ಪ್ರೂವ್ ಮಾಡ್ತಾ ಬಂದಿದ್ದಾರೆ. ಇನ್ಫ್ಯಾಕ್ಟ್ ಕಪ್ ತಂದಿದ್ದೆ ಹೆಣ್ಮಕ್ಳು. ಸೊ ವಿ ಶುಡ್ ಬಿ ವೆರಿ ಪ್ರೌಡ್. ಆ ಥರ ಇನ್ನೂ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಅಂದರೆ ನಂದೊಂದೇ ಸ್ಟೇಟ್ಮೆಂಟ್, ಅವರಿಗಿಂತ ದೊಡ್ಡ ಫೂಲ್ಸ್ ಬೇರೆ ಯಾರಿಲ್ಲ. ಆ್ಯಂಡ್ ಇನ್ನು ನಾವೇನು ಪ್ರೂವ್ ಮಾಡೋ ಅಗತ್ಯ ಇಲ್ಲ. ಹೊರಗಡೆ ಹೋಗಿ ಕೆಲಸ ಮಾಡೋ ಒಬ್ಬ ಗಂಡಸು ಎಷ್ಟು ಮುಖ್ಯ ಆಗ್ತಾರೋ, ಮನೇಲಿದ್ದು ಇಡೀ ಕುಟುಂಬನ ಸಂಸಾರನ ನಿಭಾಯಿಸುವಂಥ ಹೆಣ್ಣು ಅಷ್ಟೇ ಮುಖ್ಯ ಆಗ್ತಾರೆ. ನಾವು ಅವ್ರು ದೊಡ್ಡವರು, ನಾವು ಚಿಕ್ಕವರು ಆ ಥರ ಅನ್ನೋದಕ್ಕಿಂತ ನಾವೆಲ್ಲರೂ ವಿ ಆರ್ ಈಕ್ವಲ್ಸ್. ಜಸ್ಟ್ ದಟ್ ಮೇಲ್ ಫೀಮೇಲ್ ಅನ್ನೋ ಕ್ಯಾಟಗರಿ ಇದೆ ಬಿಟ್ರೆ ವಿರ್ ಆಲ್ ಈಕ್ವಲ್. ಆ್ಯಂಡ್ ಹಂಗೆ ನೋಡೋಕೋದ್ರೆ ಮೆಂಟಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಅನ್ಸತ್ತೆ ನನಗೆ. ಹೆಣ್ಮಕ್ಳು ಸ್ಟ್ರಾಂಗು ಅನ್ನೋದು ಎಲ್ಲ ಕ್ಷೇತ್ರಗಳಲ್ಲೂ ಪ್ರೂವ್ ಮಾಡಿ ಆಯಿತು, ನಿಮ್ಮನ್ನೂ ಸೇರಿದಂತೆ. ಸೊ ಫೈನಲಿ ಇವತ್ತು ಇದೊಂದು ಹೊಸ ಚಾಲೆಂಜ್ ಅಂತ ಅನಿಸುತ್ತೆ ಫೀಲ್ಡಿಗೆ ಬಂದಿರೋದು, ಕ್ರಿಕೆಟಿಂಗು. ಸೊ ಚಿಕ್ಕ ವಯಸ್ಸಿಂದನೂ ನಿಮಗೆ ಸ್ಪೋರ್ಟ್ಸ್ಗೆ ಇಂಟ್ರೆಸ್ಟ್ ಇತ್ತಾ, ಅಥವಾ ಇದಕ್ಕೆ ಕ್ಯಾಪ್ಟನ್ ಆಗಿ ಅಂತ ಕರೆದಿದ್ದಕ್ಕೆ ಉತ್ಸಾಹ ತೋರಿಸಿದ, ಅಥವಾ ಹೇಗೆ? ಇಲ್ಲ, ಐ ಥಿಂಕ್ ಚಿಕ್ಕ ವಯಸ್ಸಿಂದ ಐ ವಾಸ್ ನಾಟ್ ಇನ್ ಟು ಸ್ಪೋರ್ಟ್ಸ್. ಪ್ರಾಬಬ್ಲಿ ಅದೇ ನನಗೆ ಒಂದು ತಲೆಗೆ ಬಂದಿರೋದು ಅನ್ಸುತ್ತೆ. ಎಲ್ಲಾದರೂ ಈ ಥರ ಕಬಡ್ಡಿ ಆಡಿದಾಗ ಐ ವಾಸ್ ಅ ಕ್ಯಾಪ್ಟನ್, ನಾ ಹೋದೆ, ಇಲ್ಲ ನಾನು ಆಡ್ತೀನಿ ಅಂತ ಹೋದೆ. ಆ್ಯಂಡ್ ಇಲ್ಲಿಗೂ ಕ್ರಿಕೆಟ್ ಅಂತ ಬಂದಾಗ ನಂಗೆ ಕ್ರಿಕೆಟ್ ನೋಡಿರೋದಷ್ಟೇ ಬಿಟ್ಟರೆ ಇವತ್ತವರೆಗೂ ಬ್ಯಾಟ್ ಹಿಡ್ದು ಆಡ್ದವಳೆಲ್ಲ, ಬೌಲಿಂಗ್ ಆಡ್ದವಳೆಲ್ಲ. ಬಟ್ ಅದೊಂದು ಏನೋ ಒಂಥರ ಸ್ಪೋರ್ಟ್ಸ್ ಒಳಗಡೆ ಇರೋಕ್ಕೆ ಡಿಫ್ರೆಂಟ್ ಲೆವೆಲ್ ಆಫ್ ಎಕ್ಸೈಟ್ಮೆಂಟ್ ಇರುತ್ತೆ, ಎನರ್ಜಿ ಇರುತ್ತೆ. ಹಾಗಾಗಿ ಬಂದಿದ್ದೀನಿ. ಬಟ್ ಬೇಸಿಕ್ಲಿ ಐ ಆಮ್ ನಾಟ್ ಅ ಸ್ಪೋರ್ಟ್ಸ್ ಪರ್ಸನ್. ಬಟ್ ಬಂದಾಗ ಐ ವಿಲ್ ಗಿವ್ ಮೈ ಬೆಸ್ಟ್ ಅಷ್ಟೇ. ಮೇಡಮು, ರಿಫ್ರೆಶ್ಮೆಂಟಿಗೆ ಅಥವಾ ಫ್ರೆಶ್ನೆಸ್ಗೆ ಧ್ಯಾನ, ಯೋಗ ಈ ಥರದ್ದೆಲ್ಲ ಮೆಡಿಟೇಷನ್ ಮನೇಲಿ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಈ ಥರದ್ದು ಸ್ಪೋರ್ಟ್ಸ್ ಆಡೋದ್ರಿಂದ ಎಷ್ಟು ರಿಫ್ರೆಶ್ಮೆಂಟ್ ಆಗುತ್ತೆ, ಫ್ರೆಶ್ನೆಸ್ ಸಿಗುತ್ತೆ, ಅಥವಾ ಜಾಸ್ತಿ ಬರ್ಡನ್ ಅಂತ ಅನ್ಸುತ್ತೆ, ಅಥವಾ ಹೇಗೆ? ದಿಸ್ ಇಸ್ ಡೆಫಿನೆಟ್ಲಿ ನಾಟ್ ರಿಫ್ರೆಶ್ಮೆಂಟ್. ಸ್ಟ್ರೆಸ್ ಇದೆ.
ಇಟ್ ಟೇಕ್ಸ್ ಅ ಲಾಡ್ ಆಫ್ ಎಫರ್ಟ್, ಎನರ್ಜಿ, ಡೆಡಿಕೇಶನ್, ಹಾರ್ಡ್ ವರ್ಕ್. ಮ್ಯಾಚ್ ನಾವು ಕೂತು ನೋಡಿ ಹೇಳ್ತೀವಲ್ಲ, ಅವ್ನು 6 ಹೊಡಿಬೇಕಾಯ್ತು 4 ಹೊಡಿಬೇಕಾಯ್ತು, ಇಟ್ಸ್ ನಾಟ್ ಈಸಿ. ಐ ಥಿಂಕ್ ಫೀಲ್ಡಿಗೆ ಬಂದಾಗ ಮಾತ್ರ ಗೊತ್ತಾಗುತ್ತೆ ಅವ್ರದ್ದು ಕಷ್ಟ ಏನು ಅಂತ. ಕಾಮೆಂಟ್ ಮಾಡೋದು ಈಸಿ, ನನಗೆ ಅದೇ ಅನ್ಸುತ್ತೆ. ನಾನು ಕೂತ್ಕೊಂಡು ಕಾಮೆಂಟ್ ಮಾಡ್ತಾ ಇದ್ದೆ, ಹಿಂಗೆ ಮಾಡ್ಬೋದಿತ್ತು ಹಂಗೆ ಮಾಡ್ಬೋದಿತ್ತು ಅಂತ. ಬಟ್ ಇಟ್ಸ್ ಡಿಫಿಕಲ್ಟ್. ಬಟ್ ಪ್ಯಾಷನ್ ಆಗಿ ತೊಗೊಂಡ್ರೆ ಐ ಥಿಂಕ್ ಇಟ್ಸ್ ಅ ವೆರಿ 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 ಬ್ಯೂಟಿಫುಲ್ ಗೇಮ್. ಇಲ್ಲಿಂದ ನನಗೆ ಇನ್ನು ಮುಂದಕ್ಕೆ ಮ್ಯಾಚ್ಗಳನ್ನ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬಂದಿದೆ. ಹೋಪ್ಫುಲಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಕಪ್ಪು ಗೆಲ್ತಾರ ನಿಮ್ಮ ಟೀಮ್ ಅವರು, ಅಂದ್ರೆ ನಿಮ್ಮದೇ ಕ್ಯಾಪ್ಟನ್ಶಿಪ್ ಇರೋದ್ರಿಂದ? ಈ ಸಲ ಟ್ರೋಫಿ ನಮ್ಮದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಅನುಪಮ ಗೌಡ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಪ್ಪಾಪತಿ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.